ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಹಿಂದೆ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ದೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆಯಿಂದ ಕುಡಿಯುವ ನೀರು ಪೂರೈಕೆಯಲ್ಲಿ ತಾರತಮ್ಯ, ಬಿಜೆಪಿ ಸದಸ್ಯರಿಂದ ದೂರು, ಸಮಸ್ಯೆ ಪರಿಹಾರ ಭರವಸೆ. ಭಯೋತ್ಪಾದನೆ ಉಗ್ರವಾದ ಖಂಡಿಸಿ ಸಿಪಿಐಎಂ ಖಂಡಿಸಿ ಪ್ರತಿಭಟನೆ. ಅನಧಿಕೃತ ವಸತಿ ನಿಲಯ ನಡೆಸುವವರ ವಿರುದ್ಧ ಕ್ರಮಕ್ಕೆ ನಮ್ಮ ಕರ್ನಾಟಕ ಸೇನೆ ಮನವಿ. ಸಿಡಿಲು ಮಿಂಚಿನ ಮಾಹಿತಿ ಪಡೆಯಲು ದಾಮಿನಿ ಆಪ್ ಬಳಕೆ, ಡಿಸಿ ನಿತೀಶ್ ಕುಮಾರ್ ಮನವಿ. ವಾರ್ತೆಗಳ ವಿವರ. ನಗರದ ಕೆಲವೊಂದು ವಾರ್ಡ್ಗಳಿಗೆ ಸಮರ್ಪಕ ನೀರನ್ನು ಪೂರೈಸಲಾಗುತ್ತಿಲ್ಲ ಎಂಬ ಬಗ್ಗೆ ದೂರುಗಳು ಕೇಳಿಬಂದಿದ್ದು, ಕೂಡಲೇ ಎಲ್ಲಾ ವಾರ್ಡ್ಗಳಲ್ಲಿ ಇರುವ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಮಹಾನಗರ ಪಾಲಿಕೆಯ ಕುಡಿಯುವ ನೀರಿನ ಸರಬರಾಜು ವಿಭಾಗದ ಅಧಿಕಾರಿ ಮೇನಕಾ ಪಾಟೀಲ್ ಹೇಳಿದರು. ಅವರಿಂದು ನಗರದ ಮಹಾನಗರ ಪಾಲಿಕೆಯ ಆಯುಕ್ತರ ಕಚೇರಿ ಸಭಾಂಗಣದಲ್ಲಿ ನೀರಿನ ಸಮಸ್ಯೆ ಕುರಿತು ವಿವಿಧ ವಾರ್ಡ್ನ ಬಿಜೆಪಿ ಸದಸ್ಯರು ಹಾಗೂ ಮುಖಂಡರ ಅಹವಾಲು ಸಭೆಯಲ್ಲಿ ಮಾತನಾಡಿದರು. ಮೊದಲಿಗೆ ವಾರ್ಡ್ ನಂಬರ್ 13ರ ಮುಖಂಡ ರವೀಂದ್ರ ಜಲ್ದಾರ್ ಮಾತನಾಡಿ, ಕಳೆದ 4 ರಿಂದ 5 ದಿನಗಳಿಂದ ವಾರ್ಡ್ ನಂಬರ್ 13, 14 ಹಾಗೂ 17 ಸೇರಿದಂತೆ ಸುತ್ತಮುತ್ತಲಿನ ವಾರ್ಡ್ಗಳಲ್ಲಿ ನೀರು ಬಿಡಲಾಗುತ್ತಿಲ್ಲ. ಆದರೆ ವಾರ್ಡ್ ನಂಬರ್ 23, 26 ಹಾಗೂ 27ರಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ಪರ್ಯಾಯ ಪದ್ಧತಿಯಲ್ಲಿ ನೀರನ್ನು ಬಿಡಲಾಗುತ್ತಿದೆ ಎಂದರು. ಬೇರೆ ವಾರ್ಡ್ಗಳಿಗೆ ಪರ್ಯಾಯ ದಿನಗಳಲ್ಲಿ ನೀರನ್ನು ಬಿಡಲಾಗುತ್ತಿದ್ದು, ಆದರೆ ನಮ್ಮ ವಾರ್ಡ್ಗೆ ಏಕೆ ನೀರನ್ನು ಬಿಡುತ್ತಿಲ್ಲ, ಇದಕ್ಕೆ ಕಾರಣವೇನು ಎಂಬುದನ್ನು ಸಭೆಗೆ ತಿಳಿಸಲೇಬೇಕು ಎಂದು ಪಟ್ಟು ಹಿಡಿದರು. 17, ಅಂದ್ರೆ ಬೈಪಾಸ್ ಸಾಯಂಕಾಲ ಬಂದ್ರೆ ನೆಕ್ಸ್ಟ್ ಬೆಳಿಗ್ಗೆ ನೀರು ಬರ್ಕೊಂಡು ಮೇಡಮ್, ಡೈಲಿ ನೀರು ಬಂದಾಗ ಮೇಡಮ್ ಒಂದು ಏರಿಯಾ ಪೂರ್ತಿ ಕವರ್ ಆಗೋದು 8 ತಾಸು. ಅದನ್ನು ನಾವು ಸ್ಪ್ಲಿಟ್ ಮಾಡ್ತೀವಿ. ಬೆಳಿಗ್ಗೆ ಒಂದು 5 ತಾಸು ಮತ್ತು ಕೆಲವೊಂದು ಅಶೋಕನಗರ ಕೂಡ ಟೈಮ್ನಲ್ಲಿ ಈ ಕಡೆ ನಮ್ದು ಅರ್ಜೆಂಟ್ ಮಾಡುತ್ತೆ. ಅಲ್ಲೇ ಜಗಳ ಆಗ್ತದೆ ಆಕ್ಚುಲಿ. ನಂತರ ವಾರ್ಡ್ ನಂಬರ್ 21ರ ಸದಸ್ಯ ಕೆ ನಾಗರಾಜ್ ಮಾತನಾಡಿ, ಹಲವು ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ರೈಸಿಂಗ್ ಲೈನ್ಗಳನ್ನು ಒಡೆಯಲಾಗುತ್ತಿದೆ. ಕೆಲವೆಡೆ ವಾರ್ಡ್ ಸದಸ್ಯರೇ ವಾರ್ಡ್ ತಿರುಗಿಸಿಕೊಂಡು ನೀರು ಬಿಟ್ಟುಕೊಳ್ಳುತ್ತಿದ್ದಾರೆ. ಇದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇದಕ್ಕೆ ಉತ್ತರಿಸಿದ ಅಧಿಕಾರಿಗಳು, ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಹಾಗೂ ವಾಲ್ಗಳಲ್ಲಿ ವಾಲ್ ಆಪರೇಟರ್ ಬಿಟ್ಟು ಯಾವುದೇ ವ್ಯಕ್ತಿ ಹೋಗಲು ನಿರ್ಬಂಧಿಸಲಾಗುವುದು. ಜೊತೆಗೆ ಹಲವು ವಾರ್ಡ್ಗಳಲ್ಲಿ ನೀರು ಸರಿಯಾಗಿ ಸರಬರಾಜು ಆಗುತ್ತಿಲ್ಲ ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ವಾರ್ಡ್ಗಳಲ್ಲಿ ಇರುವ ನೀರಿನ ಪೈಪ್ಗಳ ಸೋರಿಕೆಯ ಕುರಿತು ಆಯಾ ವಾರ್ಡ್ ಸದಸ್ಯರಿಂದ ಮಾಹಿತಿ ಪಡೆದುಕೊಂಡು ಹಂತ ಹಂತವಾಗಿ ನೀರಿನ ಪೈಪ್ಗಳ ದುರಸ್ತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. Without knowledge, open
ಮಾತ್ರ ಓಪನ್ ಮಾಡಿದ್ದಾರೆ. ಮೇಡಮ್ ಮೇಡಮ್ ನಿಮ್ಮ ಮುಂದೆ ಮೇಡಮ್ ನಾವು ಮೇಡಮ್ ಮಾಡ್ತೀರಾ ಮೇಡಮ್ ನಮ್ಮ ಕೌನ್ಸಿಲ್ ಕರ್ಕೊಂಡು ಹೋಗಂತ ಹೇಳ್ರಿ ಮೇಡಮ್. ಅವ್ರು ಮತ್ತೆ ಎಲ್ಲಿ ಬರ್ತಾರೆ ಹೋಗ್ತು ಗೊತ್ತಾಗಲ್ಲ. ಬರ್ತಾ ಇಲ್ಲ ಮೇಡಮ್, ಜೈಗಳು ಯಾರು ಬರ್ತಾ ಇಲ್ಲ. ಈಗ ನಮ್ಮ ಭಾಗದ ಒಬ್ಬರೇ ಜೈ ಪ್ರತಿ ವಾರ ಫೋನ್ ಮಾಡ್ತೀನಿ ಕೇಳಿ ಜಸ್ಟ್ ದಿವಸ ವಾರ 2 ಸಲ ಮೇಡಮ್ ಅವ್ರ ಬೇಕಾದ್ರೆ ನಾವು ಮಾಡ್ತೀವಿ. ಮತ್ತೆ ಹೋಗಿ ನಮ್ಮ ವಾಲ್ಮೀಕಿ ಮತ್ತೆ ಮೇಡಮ್ ಜೈ ಹೋಗಿ ಅಲ್ಲಿ ಹೋಗಿದ್ದೀರಾ ಅಟೆಂಡ್ ಮಾಡಕ್ಕೆ ಎಲ್ಲ ನಿಂತು ಫೋನ್ ಮಾಡ್ತೀವಿ. ಈಗ ಕೆಲಸ ನಾವು ಓದಲಿ 23, 24, 25, 28 ತನಕ ಹೋಗ್ತೀವಿ. ಇದ್ದಾಗ ನಾವು ಕೌನ್ಸಿಲರ್ ಫೋನ್ ಮಾಡ್ತೀವಿ. ಮೇಡಮ್ ನೀರೇ ಬರೋದು ಈ ಸಂದರ್ಭದಲ್ಲಿ ಪಾಲಿಕೆಯ ಉಪಾಧ್ಯಕ್ಷ ಸಾಜಿದ್ ಸಮೀರ್, ಸದಸ್ಯ ಶಶಿರಾಜ್, ಮುಖಂಡರಾದ ನರಸಿಂಹಲು ಮಾಡಗಿರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಭಯೋತ್ಪಾದನೆ ಉಗ್ರವಾದ ಖಂಡಿಸಿ ಸಿಪಿಐ ಎಂ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಇಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್ ಮಾತನಾಡಿ, ಕಾಶ್ಮೀರದಲ್ಲಿ ಉಗ್ರವಾದಿಗಳು ನಡೆಸಿದ ಹತ್ಯೆಯನ್ನು ತೀವ್ರವಾಗಿ ಖಂಡಿಸಿದರು. 28 ಜನರು ಉಗ್ರವಾದಿಗಳ ದಾಳಿಯಲ್ಲಿ ಅಸುನೀಗಿದ್ದಾರೆ. ಅವರ ದುಃಖದಲ್ಲಿ ನಾವಿದ್ದೇವೆ. ಅವರಿಗೆ ಮನದಾಳ ಸಾಂತ್ವನ. ಹತ್ಯೆಯಲ್ಲಿ ಮಡಿದವರು ಇತರೆ ಜಾತಿ ಧರ್ಮದ ಜನರು ಇರುವರು. ಆದರೆ ಈ ದುಷ್ಕೃತ್ಯವನ್ನು ಒಂದು ಸಮುದಾಯದ ತಲೆಗೆ ಮಾತ್ರ ಕಟ್ಟುವಂತಹ ಕುಟಿಲತೆ ನಡೆಯುತ್ತಿದೆ. ಇದು ಕೋಮು ವಿಚ್ಛಿದ್ರಕಾರ ಉದ್ದೇಶ ಹೊಂದಿದೆ ಎಂದರು. ತನ್ನ ಭದ್ರತಾ ಲೋಪವನ್ನು ಮುಚ್ಚಿಕೊಳ್ಳಲು ಕೇಂದ್ರ ಸರ್ಕಾರವು ಈ ಪ್ರಕರಣವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿದೆ ಎಂದು ಆಪಾದಿಸಿದರು. ಪಟ್ಟಣದಲ್ಲಿ ನಡೆದ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಕೊಡಲೇಬೇಕು. ಘಟನೆಯಲ್ಲಿ ನಡೆದವರಿಗೆ ಸೂಕ್ತ ಪರವಾಗಿ ಕೇಂದ್ರ ಸರ್ಕಾರದ ನೀತಿಗೆ ಧಿಕ್ಕಾರ. ಆಲ್ಗಾಂ ಪಟ್ಟಣದಲ್ಲಿ ಜನಸಾಮಾನ್ಯರಿಗೆ ಸೂಕ್ತ ರಕ್ಷಣೆ ನೀಡದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕುಟುಂಬಗಳಿಗೆ ಸೂಕ್ತ ಪರಿಹಾರ ಕೊಡಲೇಬೇಕು. ಆಲ್ಗಾಂ ಘಟನೆಯನ್ನು ಕೋಮುವಾದಿಕರಿಸುತ್ತಿರುವ ಕೋಮುವಾದಿಗಳಿಗೆ ಧಿಕ್ಕಾರ. ಧರ್ಮದ ಆಧಾರದಲ್ಲಿ ಘಟನೆಯನ್ನು ನೋಡುತ್ತಿರುವ ಅಮಾನುಷ ಶಕ್ತಿಗಳಿಗೆ ಧಿಕ್ಕಾರ. ಆಲ್ಗಾಂ ಘಟನೆಯನ್ನು ಸಮಗ್ರ ತನಿಖೆಗೆ ಒಳಪಡಿಸಲೇಬೇಕು. ದುರಂತದಲ್ಲಿ ಭದ್ರತಾ ಕಾಶ್ಮೀರದ ಜನತೆಯು ಪ್ರವಾಸಿಗರನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಆದರೂ ಕೋಮು ದ್ವೇಷ ಹಬ್ಬಿಸುವುದನ್ನು ಸಂಘ ಪರಿವಾರದ ಜನತೆ ನಿಲ್ಲಿಸಿಲ್ಲ. ಕಾಶ್ಮೀರದಲ್ಲಿ ಸಿಪಿಐಎಂಎ ಪಕ್ಷದ ಶಾಸಕರಾಗಿರುವ ಯೂಸುಫ್ ತಾರಿಗಾಮಿ ಅವರು ನೊಂದವರನ್ನು ಸಂತೈಸುವಲ್ಲಿ, ಶಾಂತಿ ಸೌಹಾರ್ದತೆ ಕಾಪಾಡುವಲ್ಲಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಅವರ ಕುಟುಂಬದಲ್ಲಿ 3 ಜನರು ಉಗ್ರಗಾಮಿಗಳಿಗೆ ಬಲಿಯಾದ ಹಿನ್ನೆಲೆ ಅವರು ನೋವು ಹೊಂದಿದ್ದಾರೆ. ಉಗ್ರವಾದ ಭಯೋತ್ಪಾದನೆಯ ವಿರುದ್ಧ ನಿರಂತರ ಹೋರಾಟವನ್ನು ಪಕ್ಷ ನಡೆಸಲಿದೆ ಎಂದರು. ಸಿಪಿಐಎಂ ರಾಯಚೂರು ಜಿಲ್ಲಾ ಸಮಿತಿಯ ಒಂದು ನೇತೃತ್ವದಲ್ಲಿ ಇಂದು ರಾಯಚೂರು ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಇವತ್ತೇನು ಕಾಶ್ಮೀರದಲ್ಲಿ ಅಮಾಯಕ ನಾಗರಿಕರನ್ನು ಕೊಲೆ ಮಾಡಿರ್ತಕ್ಕಂಥ ಉಗ್ರವಾದಿಗಳನ್ನು ತೀವ್ರವಾಗಿ ಆ ಘಟನೆಯನ್ನು ಖಂಡಿಸುತ್ತಾ ಮತ್ತು ಅದಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಶಕ್ತಿಗಳನ್ನು ಕೂಡ ಇವತ್ತು ಪತ್ತೆ ಹಚ್ಚಿ ಅವರಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಮತ್ತು ಇವತ್ತೇನು ಆ ಉಗ್ರರ ದಾಳಿಯಿಂದ ಹತ್ಯೆಯಾಗಿರ್ತಕ್ಕಂಥ ಕುಟುಂಬಗಳಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತೇಳಿ ಸಿಪಿಎಂ ಪಕ್ಷ ಇವತ್ತು ಒತ್ತಾಯವನ್ನು ಮಾಡ್ತಾ ಇದೆ. ಮತ್ತು ಇಂಥ ಒಂದು ಘಟನೆ ಏನು ಇವತ್ತು ಇಡೀ ದೇಶದಲ್ಲಿ ಒಂದು ಕೋಮುವಾದೀಕರಣ ಬಣ್ಣವನ್ನು ಬಳಿಯಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ RSS, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಇವತ್ತು ಒಂದು ರಾಜಕೀಯ ಲಾಭಕ್ಕಾಗಿ ಈ ಒಂದು ಘಟನೆಯನ್ನು ಇಡೀ ದೇಶಾದ್ಯಂತ ಒಂದು ಕೋಮು ವಿಷಜಾಲವನ್ನು ಬಿತ್ತುವಂಥ ರೀತಿಯಲ್ಲಿ ಮುಂದಾಗಿರ್ತಕ್ಕಂಥ ಒಂದು
ಷಡ್ಯಂತ್ರಕ್ಕೆ ಏನು ಮುಂದಾಗಿದೆ ಆ ಒಂದು ಷಡ್ಯಂತ್ರವನ್ನು ಕೂಡಲೇ ನಿಲ್ಲಿಸಬೇಕು. ಇಂಥ ಒಂದು ಷಡ್ಯಂತ್ರಕ್ಕೆ ಇವತ್ತು ಕೇಂದ್ರ ಸರ್ಕಾರ ಕಡಿವಾಣ ಹಾಕಬೇಕು ಅಂತೇಳಿ ನಾವು CPIM ಪಕ್ಷ ಇವತ್ತು ಈ ಮೂಲಕ ಒತ್ತಾಯವನ್ನು ಮಾಡ್ತದೆ. ಇವತ್ತು ಯಾವುದೇ ಒಂದು ಧರ್ಮ ಆಗಿರಲಿ, ಇವತ್ತು ಕೋಮುವಾದಿ ಶಕ್ತಿಗಳಿಗೆ, ಇವತ್ತು ಉಗ್ರವಾದಿಗಳಿಗೆ ಅವರಿಗೆ ಯಾವುದೇ ಜಾತಿ ಧರ್ಮ ಅಂತಕ್ಕಂಥದ್ದು ಯಾವುದೂ ಇರಲ್ಲ. ಅದನ್ನು ಅಂಥ ಒಂದು ಶಕ್ತಿಗಳಿಗೆ ಇವತ್ತು ಏನಂತಂದರೆ ಧರ್ಮಾಧಾರಿತವಾಗಿ ಇವತ್ತು ಬಣ್ಣ ಬಳಿಯುವ ಮೂಲಕ ಇಡೀ ದೇಶದಲ್ಲಿ ಒಂದು ಶಾಂತಿ. ಪ್ರತಿಭಟನೆಯಲ್ಲಿ ಪಕ್ಷದ ತಾಲೂಕು ಕಾರ್ಯದರ್ಶಿ H. ಪದ್ಮಾ, DS. ಶರಣಬಸವ ಸೇರಿದಂತೆ ಅನೇಕರು ಇದ್ದರು. ಶಾಲಾ ಪರವಾನಗಿ ಪಡೆದುಕೊಂಡು ಅನಧಿಕೃತವಾಗಿ ವಸತಿ ಶಾಲೆ ನಡೆಸುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ತಲೆ ಎತ್ತಿರುವ ಅಕ್ರಮ ಹಾಗೂ ಅನಧಿಕೃತ ಶಾಲೆಗಳು, ವಸತಿ ಶಾಲೆಗಳು ಹಾಗೂ ಬೇಸಿಗೆ ಶಿಬಿರಗಳು, ಕೋಚಿಂಗ್ ಕೇಂದ್ರಗಳನ್ನು ಬಂದ್ ಮಾಡಬೇಕು. ಕನ್ನಡ ಮಾಧ್ಯಮ ಶಾಲೆ ಅನುಮತಿ ಪಡೆದು ಆಂಗ್ಲ ಮಾಧ್ಯಮ ಶಾಲೆಗಳನ್ನು ನಡೆಸಲಾಗುತ್ತಿದ್ದು ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದರು. ಬಹುತೇಕ ಶಾಲೆಗಳಲ್ಲಿ ಶೌಚಾಲಯಗಳು ಇಲ್ಲ. ಒಂದೇ ಕೊಠಡಿಯಲ್ಲಿ 2 ವರ್ಗಗಳನ್ನು ನಡೆಸಲಾಗುತ್ತಿದೆ. ಅರ್ಹತೆ ಇಲ್ಲದ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಅಧಿಕ ಶಾಲಾ ಶುಲ್ಕ ಪಡೆಯುತ್ತಿದ್ದಾರೆ. ಶಾಲೆಯಲ್ಲಿ ನೋಟ್ಬುಕ್, ಪಠ್ಯ ಪುಸ್ತಕ, ಬ್ಯಾಗ್ ಮಾರಾಟ ಮಾಡುತ್ತಿದ್ದಾರೆ. ನಗರದಲ್ಲಿ ಅಕ್ರಮ ಕೋಚಿಂಗ್ ಕೇಂದ್ರಗಳು ತಲೆ ಎತ್ತಿದ್ದು, ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರು ಬೇಸಿಗೆ ಶಿಬಿರ ಹೆಸರಿನಲ್ಲಿ ಚಿಕ್ಕ ಮಕ್ಕಳಿಗೆ ಕೇವಲ 2 ತಿಂಗಳಿಗೆ 3,000 ರೂಪಾಯಿಯಿಂದ 7,000 ರೂಪಾಯಿ ಶುಲ್ಕ ಭರಿಸಿಕೊಳ್ಳುತ್ತಿದ್ದಾರೆ ಎಂದು ಆಪಾದಿಸಿದರು. ವಸತಿ ಶಾಲೆಗಳು ಹಾಗೂ ಬೇಸಿಗೆ ಶಿಬಿರಗಳು, ಕೋಚಿಂಗ್ ಕೇಂದ್ರಗಳನ್ನು ಬಂದ್ ಮಾಡಿಸಿ ಶಾಲೆ ಪರವಾನಗಿ ಪಡೆದುಕೊಂಡು ಅನಧಿಕೃತ ವಸತಿ ಶಾಲೆ ನಡೆಸುತ್ತಿರುವ ಶಾಲೆಗಳ ಮಾನ್ಯತೆ ರದ್ದುಗೊಳಿಸುವ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ತಮ್ಮಲ್ಲಿ ವಿನಂತಿಸುವುದು ಏನೆಂದರೆ, ರಾಯಚೂರು ನಗರದ ಗ್ರಾಮೀಣ ಮತ್ತು ಭಾಗದಲ್ಲಿ ತಲೆ ಎತ್ತಿರುವ ಅನಧಿಕೃತ ಶಾಲೆ, ಖಾಸಗಿ ಶಾಲೆಗಳು ಅಂದರೆ ಶಾಲೆ ನಡೆಸಲು ಅನುಮತಿ ಪಡೆದ ಸ್ಥಳ ಬಿಟ್ಟು ಬೇರೆ ಕಡೆ ಶಾಲೆ ನಡೆಸುವುದು, ಅನುಮತಿ ಪಡೆದ ಮಾಧ್ಯಮ ಬಿಟ್ಟು ಆಂಗ್ಲ ಮಾಧ್ಯಮ ಹಾಗೂ ಉರ್ದು ಮಾಧ್ಯಮದಲ್ಲಿ ಶಾಲೆ ನಡೆಸುವುದು, ಒಂದು ಕಟ್ಟಡದಲ್ಲಿ ಪರವಾನಗಿ ಪಡೆದುಕೊಂಡು ಬೇರೆ ಕಟ್ಟಡದ ಶಾಲೆ ನಡೆಸುವುದು, ಅನುಮತಿ ಪಡೆದ ತರಗತಿ, ಅನುಮತಿ ಪಡೆದ ಪಠ್ಯಕ್ರಮ ಇಲ್ಲವೆಂದರಲ್ಲೂ ಅಕ್ರಮ ನಡೆದಿದೆ ಮತ್ತು ಯಾವ ಶಾಲೆಯಲ್ಲೂ ಕನಿಷ್ಠ ಮೂಲಭೂತ ಸೌಲಭ್ಯವಿಲ್ಲ. ಬಹುತೇಕ ಶಾಲೆಗಳಲ್ಲಿ ಶೌಚಾಲಯಗಳೇ ಇಲ್ಲ. ಕೆಲವು ಕಡೆ ಒಂದೇ ಕೊಠಡಿಯಲ್ಲಿ 2 ಅಧಿಕ ಶಾಲಾ ಶುಲ್ಕ ಪಡೆದುಕೊಳ್ಳುತ್ತಿದ್ದಾರೆ. ಅದರೊಂದಿಗೆ ಶಾಲೆಯಲ್ಲಿ ನೋಟ್ಬುಕ್, ಪಾಠ್ಯಪುಸ್ತಕ, ಬ್ಯಾಗ್ ಮಾರಾಟ ಮಾಡುತ್ತಿದ್ದಾರೆ. ನಗರದಲ್ಲಿ ಅಕ್ರಮ ಕೋಚಿಂಗ್ ಕೇಂದ್ರಗಳು ತಲೆ ಎತ್ತಿವೆ. ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರು ಬೇಸಿಗೆ ಶಿಬಿರ, ಸಮ್ಮರ್ ಕ್ಯಾಂಪ್ ಹೆಸರಿನಲ್ಲಿ ಚಿಕ್ಕ ಮಕ್ಕಳಿಗೆ ಕೇವಲ 2 ತಿಂಗಳಿಗಾಗಿ 3,000ರಿಂದ 7,000ವರೆಗೆ ಶುಲ್ಕ ಭರಿಸಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಎಲ್ಲ ಅಕ್ರಮ ಹಾಗೂ ಅನಧಿಕೃತ ಶಾಲೆಗಳು ಅನಧಿಕೃತ ಶಾಲೆಗಳು, ವಸತಿ ಶಾಲೆಗಳು, ಬೇಸಿಗೆ ಶಿಬಿರ ನಡೆಸುವ ಅನಧಿಕೃತ ಕೇಂದ್ರಗಳ ಮೇಲೆ ದಾಳಿ ಮಾಡಿ ಕೂಡಲೇ ಬಂದ್ ಮಾಡಿಸಬೇಕು. ಅನಧಿಕೃತ ಶಾಲೆ, ವಸತಿ ಶಾಲೆ ಮುಖ್ಯಸ್ಥರ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮಕ್ಕೆ ಮುಂದಾಗಬೇಕು. ನಿರ್ಲಕ್ಷ್ಯ ವಹಿಸಿದಲ್ಲಿ ತೀವ್ರ ತರಹದ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷ ಕೆ. ಕೊಂಡಪ್ಪ, ಜಿಲ್ಲಾ ಉಪಾಧ್ಯಕ್ಷ ಮಹೇಶ್ ಪಟೇಲ್, ಆಟೋ ಚಾಲಕರ ಘಟಕದ ಉಪಾಧ್ಯಕ್ಷ ರಘುನಾಥ್, ಈರಣ್ಣ, ಮಲ್ಲು, ಮೌನೇಶ್, ಫಾರೂಕ್ ಸೇರಿದಂತೆ ಅನೇಕರು ಇದ್ದರು. ಮಳೆ, ಗಾಳಿ ಹಾಗೂ ಸಿಡಿಲು ಮಿಂಚಿನಿಂದ ತಪ್ಪಿಸಿಕೊಳ್ಳಲು ಸಾರ್ವಜನಿಕರು KSNTMC ವರುಣ ಮಿತ್ರ ಸಹಾಯವಾಣಿ 9243345433 ಅನ್ನು ಸಂಪರ್ಕಿಸಿ ಹವಾಮಾನ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ ಎಂದು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ತಿಳಿಸಿದ್ದಾರೆ. ಗುಡುಗು ಸಿಡಿಲಿನ ಮುನ್ನೆಚ್ಚರಿಕೆಗಳನ್ನು KSNDMC ಅಭಿವೃದ್ಧಿಪಡಿಸಿರುವ ಸಿಡಿಲು ಆ್ಯಪ್ನಲ್ಲಿ ಪಡೆಯಬಹುದು ಅಥವಾ NDMA ಅಭಿವೃದ್ಧಿಪಡಿಸಿರುವ ದಾಮಿನಿ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇದರಲ್ಲಿ ಸಿಡಿಲು ಯಾವ ಪ್ರದೇಶದಲ್ಲಿ ಬರುವ ಸಾಧ್ಯತೆ ಇರುತ್ತದೆ ಎಂಬುದರ ಕುರಿತು 30 ನಿಮಿಷಗಳ ಮೊದಲೇ ಮುನ್ಸೂಚನೆ ಹಾಗೂ ಸಿಡಿಲಿನ ಅಪಾಯಗಳನ್ನು ತಗ್ಗಿಸಲು ಕೈಗೊಳ್ಳಬೇಕಾದ ಸಲಹೆ ಸೂಚನೆಗಳನ್ನು ನೀಡುತ್ತದೆ. ಹವಾಮಾನ ವಿಷಯದಲ್ಲಿ ಮಾಹಿತಿ ಮತ್ತು ಅಲರ್ಟ್ ಆ್ಯಪ್ ಪಡೆಯಲು NDMA ಅಭಿವೃದ್ಧಿಪಡಿಸಿರುವ ಸಾಚೆಟ್ ಆ್ಯಪ್ನಲ್ಲೂ ಪಡೆಯಬಹುದು. ಈ ಅವಶ್ಯಕ ಆ್ಯಪ್ಗಳಿಂದ ಜಿಲ್ಲೆಯಲ್ಲಿ ಜೀವಹಾನಿ, ಜಾನುವಾರುಗಳ ಹಾನಿಯನ್ನು ತಪ್ಪಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆಯಿಂದ ಕುಡಿಯುವ ನೀರು ಪೂರೈಕೆಯಲ್ಲಿ ತಾರತಮ್ಯ.
ಕೆಜೆಪಿ ಸದಸ್ಯರಿಂದ ದೂರು, ಸಮಸ್ಯೆ ಪರಿಹಾರ ಭರವಸೆ. ಭಯೋತ್ಪಾದನೆ ಉಗ್ರವಾದ ಖಂಡಿಸಿ ಸಿಪಿಐ-ಎಂ ಖಂಡಿಸಿ ಪ್ರತಿಭಟನೆ. ಅನಧಿಕೃತ ವಸತಿ ನಿಲಯ ನಡೆಸುವವರ ವಿರುದ್ಧ ಕ್ರಮಕ್ಕೆ ನಮ್ಮ ಕರ್ನಾಟಕ ಸೇನೆ ಮನವಿ. ಸಿಡಿಲು ಮಿಂಚಿನ ಮಾಹಿತಿ ಪಡೆಯಲು ದಾಮಿನಿ ಆಪ್ ಬಳಕೆ, ಡಿಸಿ ನಿತೀಶ್ ಕುಮಾರ್ ಮನವಿ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.